ಗೊಂದಲ ಆತಂಕ ಆಗದ ರೀತಿಯಲ್ಲಿ 2 ಗಂಟೆಗಳ ಕಾಲ ಹೇಳಿದರು ಕೇಳಿದರು. ನಮಗೆ ಯಾವತ್ತೂ ಕೂಡ ಯಾವುದೇ ರೀತಿಯ ಬೇಸರ ತರಿಸದ ಆನಂದಮಯವಾದಂತಹ ಒಂದು ಸಂದರ್ಭ ಇದು. ಕಾರಣ, ಕುವೆಂಪುರವರ ಒಂದು ಕವನದಲ್ಲಿ ನಾನು ನೋಡಿದೆ, ಉದಯಿಸುತ್ತಿದೆ ನೂತನ ಯುಗ ದೇವತೆ, ಮಿಥ್ಯೆಯ ಮೌಢ್ಯತೆಯನ್ನು ಸೀಳಿ, ಜ್ಞಾನದ ವಿಜ್ಞಾನದ ಮತಿ ಖಡ್ಗದಿ ಮೈದೋರುವಳೈನವ ಕಾಳಿ, ನೆಚ್ಚಿನ ಕೆಚ್ಚಿನ ತನುಮನ ಪಟುತೆಯ ಸಂಪಾದಿಸುವ ಮೇಳೇಲಿ, ಕಂದೆರಿಯಿರಿ ನವ ಕಾಂತಿಗೆ ಶಾಂತಿಗೆ ಕ್ರಾಂತಿಯ ಪುತ್ರರೇ ಬಾಳಿ ಅಂತ. ನನಗೆ ಅನಿಸ್ತಾ ಇದೆ, ಅವರು ಅದನ್ನು ಹೇಳಿದ್ದು ಈ ಮೊಡಂಕಾಪು ದೀಪಿಕಾ ತಾಯಿಯ ಬಗ್ಗೆನೇ ಅಂತ. ಇಲ್ಲಿಯ ಸಮಗ್ರವಾದಂತಹ ಒಂದು ಇತಿಹಾಸವನ್ನು ನಮ್ಮ ಮುಂದೆ ಇಡಲಾಯಿತು. ಅದರಲ್ಲಿ ನನಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ದಿಗ್ಗಜರಿಂದ ಕಟ್ಟಿದ ದಿಗ್ಗಜರನ್ನು ಸೃಷ್ಟಿಸುವ ಒಂದು ಮಹಾ ಪ್ರಪಂಚ ಇದು ದೀಪಿಕಾ ಅನ್ನುವ ಈ ಒಂದು ಜಗತ್ತು. ಆದರೆ ಇಲ್ಲಿ ಅದ್ಭುತವೇನೆಂದರೆ, ಎಲ್ಲರೂ ಕೂಡ ಅವರವರ ಕಾಯಕ ಅವರವರ ಕೆಲಸ ಮುಗಿದ ಮೇಲೆ ಅವರು ನಿಂತ ನೆಲೆಯನ್ನು ಮರೆತು ಬಿಡುತ್ತಾರೆ. ಆದರೆ ಈ ದೀಪಿಕಾ ಅನ್ನುವ ತಾಯಿ ಭಾಗ್ಯವಂತಳು. ಯಾಕೆ ಗೊತ್ತಾ? 2022ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ನಮ್ಮ ರವೀಶ್ ಶೆಟ್ಟಿಯವರು ಇಲ್ಲಿದ್ದಾರೆ. ಹಾಗೆ ನಾವು ಹೆಚ್ಚು ಹೆಸರನ್ನು ಕೇಳಿದಂತಹ ರೈಮಂಡ್ ಡಿಸೋಜಾ ಅವರು ಕೂಡ ಇಲ್ಲಿದ್ದಾರೆ. ಅಂದರೆ ಇದರ ಅರ್ಥ, ಈ ದೀಪಿಕಾ ತಾಯಿಯ ಮಕ್ಕಳು ದೀಪಿಕಾ ತಾಯಿಯನ್ನು ಮರೆತಿಲ್ಲ ಅನ್ನೋದಾಗಿದೆ. ಕಾಲಘಟ್ಟದಲ್ಲಿ ಅತ್ಯಂತ ಮನೋಹರವಾದ ಸುಂದರವಾದ ಸಂದೇಶವನ್ನು ಈ ವೇದಿಕೆ ಸಾರುತ್ತಾ ಇದೆ. ಅದು ನಾವು ಈಗ ಕಣ್ತುಂಬಿಕೊಳ್ಳುವಂತಹ ಒಂದು ಸಂತಸದ ಸಂದರ್ಭವೂ ಕೂಡ. ನನಗೆ ಈ ವೇದಿಕೆಯಲ್ಲಿ ಆರಂಭದಲ್ಲಿ 2 ವಸ್ತುಗಳಿಂದ, ಅತ್ಯಂತ ದಿವ್ಯವಾದ ಪವಿತ್ರವಾದ ವಸ್ತುಗಳಿಂದ ಗೌರವಿಸಲಾಯಿತು. ಅದನ್ನು ನಿಮಗೆ ಗೊತ್ತಿಲ್ಲದೆ ನಾನು ತೆರೆದು ಕೂಡ ನೋಡಿದೆ ಏನು ಅಂತ. ಅದ್ಭುತವಾಗಿರುವ ಮಾನವ ಬದುಕಿನಲ್ಲಿ ಅದ್ಭುತವನ್ನು ಸೃಷ್ಟಿಸಲು ಸಾಧ್ಯವಾಗುವ 2 ವಸ್ತುಗಳು. ಅದು ಒಂದು ಹೂವು. ನಳನಳಿಸುವ ಹೂವೇ ನೀನಾವ ಜಾತಿ, ನಳನಳಿಸುವ ಹೂವೇ ನೀನಾವ ಜಾತಿ, ನಕ್ಕು ಹೇಳಿತು ಸುಮವು ಇದು ಯಾವ ನೀತಿ, ನಕ್ಕು ಹೇಳಿತು ಸುಮವು ಇದು ಯಾವ ನೀತಿ, ಎಲ್ಲರಿಗೂ ಸಂತಸ ಕೊಡುವಂತ ಆತ್ಮ, ಕ್ಷಣಿಕ ಬದುಕಿನಲ್ಲಿಯೋ ನನ್ನಲ್ಲಿಟ್ಟ ಪರಮಾತ್ಮ ಅಂತ ಹೂವನ್ನು ನೀವು ನನಗೆ ಕೊಟ್ಟಿದ್ದೀರಾ. ಅದು ನಿರರ್ಗಳವಾಗಿ ಬರುವಂತಹ ಒಂದು ವಿಚಾರ. ಅದೇ ರೀತಿ ಮತ್ತೊಂದು ವಸ್ತು ನಮಗೆ ನೀವು ಎಲ್ಲರಿಗೂ ಕೂಡ ಅತಿಥಿ ಮಹೋದಯರಿಗೆ ಕೊಟ್ಟಿದ್ದೀರಾ. ಅದು ಪೆನ್ನು. ಪವಿತ್ರ ಕುರ್ಆನ್ನಲ್ಲಿ ಒಂದು ಸೂಕ್ತವಿದೆ, ಆರಂಭ ಸೂಕ್ತ. ಅದು ಕುರ್ಆನಿನ 6000ಕ್ಕಿಂತಲೂ ಹೆಚ್ಚು ಸೂಕ್ತಗಳಲ್ಲಿ ಪ್ರಥಮವಾಣಿ ಇಕ್ರ, ಓದು ಅನ್ನುವ ಅಕ್ಷರವಾಗಿತ್ತು. ಓದು. ಇಕ್ರ ಬಿಸ್ಮಿ ರಬ್ಬಿಕಲ್ಲದೀ ಖಲಕ್, ಸೃಷ್ಟಿಸಿದಾತನ ನಾಮದಿಂದ ಓದು. ಅಲ್ಲದಿ ಅಲ್ಲಮ ಬಿಲ್ ಕಲಂ, ಪೆನ್ನಿನಿಂದ ಕಲಿಸಿದವನು ಅನ್ನುವುದಾಗಿದೆ. ಆದ್ದರಿಂದ ನೀವು ನಮಗೆ ಕೊಟ್ಟಿರುವ ಆ ಗೌರವದ ವಸ್ತು, ಆ ದಿವ್ಯ ವಸ್ತು ಪೆನ್ನು ಆಗಿದೆ. ಈ ಪೆನ್ನು ಅನ್ನೋದಿದೆಯಲ್ಲ, ಅದು ಜ್ಞಾನವನ್ನು ಅರಿವನ್ನು ಪಡೆಯುವ, ಪ್ರಚಾರಪಡಿಸುವ, ಹಾಗೆ ಆ ಅರಿವನ್ನು ಸಂಗ್ರಹಿಸುವಂತಹ ಅದ್ಭುತವಾಗಿರುವಂತಹ ಒಂದು ವಸ್ತುವಾಗಿದೆ ಪೆನ್ನು. ನೀವು ಕೊಟ್ಟಂತಹ ಪೆನ್ನು, ಅದಕ್ಕೆ ತುಂಬ ಅರ್ಥವಿದೆ. ಮಹಾತ್ಮರು ಹೇಳುತ್ತಾರೆ, ಹುತಾತ್ಮರಿಗಿಂತ ಪೆನ್ನಿಗೆ ಶಕ್ತಿ ಇದೆ ಅಂತ. ವಿಜ್ಞಾನವನ್ನು ಅರಿವನ್ನು ಕಾಲಕಾಲಕ್ಕೆ ನಿರರ್ಗಳವಾಗಿ ಆ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ತಡೆ ಇಲ್ಲದೆ ಪೀಳಿಗೆಯಿಂದ ಪೀಳಿಗೆಗೆ ಹರಿಸುವಂತಹ ಆಯುಧವದು. ಅದನ್ನು ನಾವು ಅರಿತುಕೊಂಡಾಗ ಆ ಒಂದು ಅದ್ಭುತವಾಗಿರುವಂತಹ ಪೆನ್ನಿನ ಆ ಒಂದು ಶಕ್ತಿಯನ್ನು ನಮಗೆ ಮನವರಿಕೆ ಮಾಡಲು ಸಾಧ್ಯವಾಗುತ್ತದೆ. ಅಂತಹ ಒಂದು ಪೆನ್ನನ್ನು ಕೂಡ ನೀವು ಕೊಟ್ಟಿದ್ದೀರಾ. ಉತ್ತಮವಾಗಿರುವಂತಹ ಒಂದು ವಿಚಾರ ಅದು.
ಅದೇ ರೀತಿ ಈ ಪೆನ್ನಿನಿಂದ ಆ ಪೆನ್ನನ್ನು ಹಿಡಿಯುವ ಮೊದಲು ನಾವು ಬಳಪ ವಿದ್ಯಾರ್ಥಿಗಳಿಗೆ ಪ್ರಚೋದನೆಗಾಗಿ ಬಳಪವನ್ನು ಹಿಡಿದೆವು, ಗೀಚಿದೆವು, ಗೆರೆಗಳನ್ನು ಹಾಕಿದೆವು. ಆ ಗೆರೆಗಳು ಸಾಹಿತ್ಯವಾಗಿ ಮೂಡಿತು, ಕಲೆಯಾಗಿ ಮೂಡಿತು. ಅದ್ಭುತವಾಗಿರುವ 3 ಬೆರಳುಗಳಿಂದ ಮನುಷ್ಯನ 3 ಬೆರಳುಗಳು ಮಾತ್ರ ಬಳಪದಿಂದ ಹಿಡಿದು ಪೆನ್ನನ್ನು ಕೈಯಲ್ಲಿ ಹಿಡಿದು ಹಾಗೆ ಅದರಿಂದ ಮೂಡಿದಂತಹ ಅದ್ಭುತವಾಗಿರುವಂತಹ ಕಲೆಗಳು, ಸಾಹಿತ್ಯಗಳು ಅದೆಷ್ಟು ಅದ್ಭುತವಾಗಿದೆ. ಅದನ್ನೆಲ್ಲ ನೋಡಿದಾಗ ಮನುಷ್ಯನಿಗೆ ಸಿಗುವಂತಹ ಅದ್ಭುತವಾದ ಆಯುಧಗಳು ಚಿಕ್ಕದರಲ್ಲೇ ಸಿಕ್ಕಿದೆ. ಬಳಪ, ಪೆನ್ನು, ಇನ್ನು ಪೆನ್ಸಿಲ್ ಇದೆಯಲ್ಲ, ಆ ಪೆನ್ಸಿಲ್ ಹುಡುಗರೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ನೀವು ಹಿಡಿದ ಪೆನ್ಸಿಲು, ಆ ಪೆನ್ಸಿಲ್ನಲ್ಲಿ ತುಂಬ ಅರ್ಥವಿದೆ. ಅದೇನೆಂದರೆ 5 ಗುಣಗಳಿವೆ ಅದರಲ್ಲಿ. ಪೆನ್ಸಿಲು ಬರೆದಿವೆ, ಅದೆಷ್ಟೋ ಬರೆದಿದೆ. ಆ ಬರೆದದ್ದು ಆ ಪೆನ್ಸಿಲಿಗಾಗಿ ಅಲ್ಲ, ಇತರರಿಗಾಗಿ ಅದು ಬರೆದಿದೆ, ಬೇರೆಯವರಿಗಾಗಿ ಅದು ಬರೆದಿದೆ, ಸ್ವಂತಕ್ಕಾಗಿ ಬರೆಯಲಿಲ್ಲ. ಎರಡನೆಯದು, ಅದನ್ನು ಕೆರೆದು ಇನ್ನಷ್ಟು ಚೂಪು ಮಾಡಿದಾಗಲೂ ಕೂಡ ಅದು ಎಷ್ಟು ನೋವು ತಿಂದಿತ್ತು. ಅದೇ ರೀತಿ ಈ ಬದುಕಿನಲ್ಲಿ, ಸಮಾಜದಲ್ಲಿ ನಾವೆಷ್ಟು ನೋವು ತಿಂದರೂ ಕೂಡ ನಮ್ಮ ಬರಹವನ್ನು ಅಚ್ಚುಕಟ್ಟಾಗಿ ಅದನ್ನು ಸುಂದರವಾಗಿ ಮೂಡಿಸುವ ಆ ಸುಂದರವಾದಂತಹ ಒಂದು ಸಂದೇಶ ಆ ಪೆನ್ಸಿಲ್ನಲ್ಲಿದೆ. ಅದರಂತೆ ಈ ಕೆರೆದಾಗ ಹೊರಗೆ ಕಾಣುವ ಬಾಹ್ಯವಾಗಿರುವಂತಹ ಆ ಒಂದು ರೂಪವೋ ಅಲ್ಲ, ಒಳಗಿರುವ ಆ ಪೆನ್ಸಿಲ್ ಬರೆಯುವಂತಹ ಕಾರ್ಬನ್ ಅದಾಗಿದೆ ಅತ್ಯಂತ ಅಮೂಲ್ಯ. ಆದ್ದರಿಂದ ನಮ್ಮೊಳಗಿರುವ ಆಂತರ್ಯದ ಆ ಶಕ್ತಿಯನ್ನ ನಾವು ನೋಡಿಕೊಳ್ಳಬೇಕೆನ್ನುವುದಾಗಿದೆ. 1 ಮೊಲಕೆ ನಾಯನೊಂಬತ್ತು ಬಿಟ್ಟಂತೆ, ಎನ್ನ ಬಿಡು ತನ್ನ ಬಿಡೆಂಬುದು ಮನದ ವಿಕಾರ, ಎನ್ನ ಬಿಡು ತನ್ನ ಬಿಡೆಂಬುದು ಕಾಯ ವಿಕಾರ, ಕರಣೇಂದ್ರಗಳೆಂಬ ಸೊನಗ ಮುಟ್ಟದ ಮುನ್ನ ಮನನಮ್ಮನೆ ಇದುಗ ಕೂಡಲ ಸಂಗಮ ದೇವಾ. ಈ ರೀತಿಯಾಗಿ 9 ನಾಯಿಗಳಿಂದ ಮದ, ಮತ್ಸರ, ಲೋಭ, ಮೋಹ, ಅಹಂಕಾರ, ಸಂಶಯ ಮುಂತಾದ ಎಲ್ಲವನ್ನು ವರ್ಜಿಸಿ ಅದು ಆಂತರ್ಯದ ಶಕ್ತಿಯನ್ನ ಅದನ್ನು ಜಾಗೃತಗೊಳಿಸುವಂತಹ ಸಂದೇಶ ಪೆನ್ಸಿಲ್ನಲ್ಲಿ ಇದೆ. ಇನ್ನೂ ಇದೆ ಅದರಲ್ಲಿ. ಪೆನ್ನಿನಲ್ಲಿ ಅದು ಕಾಗದದಲ್ಲೇ ಬರೆಯಬೇಕು, ಕೆಳಗೆ ಹಿಡಿದು ಬರೆಯಬೇಕು. ಆದರೆ ಪೆನ್ಸಿಲು ಹಾಗಲ್ಲ, ಅದು ಕಲ್ಲಿನಲ್ಲಿ ಬರೆಯಲಾಗುತ್ತೆ, ಹಲಗೆಯಲ್ಲಿ ಬರೆಯಲಾಗುತ್ತೆ, ಹಾಗೆ ಪೇಪರ್ನಲ್ಲಿ ಎಲ್ಲಿ ಬೇಕಾದರೂ. ಅದೇ ನಮ್ಮ ಬದುಕನ್ನು ಎಲ್ಲಿಯೂ ಕೂಡ ಒಂದೇ ರೀತಿಯಲ್ಲಿ ಧೈರ್ಯವಾಗಿ ಆತ್ಮಸ್ಥೈರ್ಯದಿಂದ ಮುಂದೆ ನಾವು ನಡೆಯಬೇಕೆನ್ನುವ ಸಂದೇಶ ಪೆನ್ಸಿಲ್ನಲ್ಲಿ ಇದೆ. ಇನ್ನು 5ನೆಯದಾಗಿ ಅದಕ್ಕೊಂದು ಸಂದೇಶವಿದೆ. ಅದೇನೆಂದರೆ ತಿದ್ದಬಹುದು ಅನ್ನೋದಾಗಿದೆ. ತಪ್ಪು ಮಾಡುವುದು ಸಹಜ ಕಣೋ, ತಿದ್ದಿ ನಡೆಯೋದು ಮನುಜ ಕಣೋ. ಆ ರೀತಿಯಲ್ಲಿ ಪೆನ್ಸಿಲ್ನ ಸಂದೇಶವಾಗಿದೆ ಇದು. ಆದ್ದರಿಂದ ಈ ಮಕ್ಕಳೇ, ವಿದ್ಯಾರ್ಥಿಗಳೇ, ಚಿಕ್ಕದರಲ್ಲಿ ನಾವು ನಮ್ಮ ಕೈಗೆ ಆ ದೈವ ಅನುಗ್ರಹದಿಂದ ಬಂದ ಬಳಪ, ಪೆನ್ನು, ಪೆನ್ಸಿಲು ಅದುವೇ ನಮಗೆ ಅತ್ಯಂತ ಸುಂದರವಾದಂತಹ ಆ ಬದುಕಿನ ಅರ್ಥವನ್ನು ಕಲಿಸಿಕೊಡುತ್ತದೆ ಅನ್ನುವುದಾಗಿದೆ. ಪ್ರಸ್ತುತ ಈ ಸಮಾಜದಲ್ಲಿ ಈ ದೀಪಿಕಾ ಅನ್ನುವ ಈ ಸಂಸ್ಥೆಯ ಸಂದೇಶ ಅಪಾರವಾದದ್ದು, ಅನನ್ಯವಾದದ್ದು. ಅದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಕಾರಣವೇನು? ಈ ಮಕ್ಕಳಲ್ಲಿ ರೂಢವಾಗಿಸುವಂತಹ ಆ ಒಂದು ಅದ್ಭುತವಾದಂತಹ ಒಂದು ಗುಣ, ದೊಡ್ಡವರೆಲ್ಲರ ಹೃದಯದಿ ಕಟ್ಟಿದ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿಹೋದು ವಿಸ್ಮೃತನಾಕದಲ್ಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ಆ ದಿವ್ಯ ಶಿಶು, ಹಾಡಲಿ ಕುಣಿಯಲಿ ಹಾರಲಿ ಏರಲಿ ದಿವಿಜತ್ವಕ್ಕೆ ಈ ಮನುಜ ವಶೋ. ಈ ರೀತಿಯಾಗಿ ಈ ಮಕ್ಕಳಲ್ಲಿ ಈ ಶಿಶು ಅನ್ನುವಂತಹ ಒಳಗಿರುವಂತಹ ಒಂದು ಗುಣ, ಅದು ದಿವ್ಯತೆಯನ್ನು ಪಡೆಯಬೇಕು. ಅದೇ ರೀತಿ ಈ ದಿವ್ಯತೆಯನ್ನು ಪಡೆಯುವಾಗ ಹಾಡಲಿ, ಕುಣಿಯಲಿ, ಹಾರಲಿ, ಏರಲಿ, ಏರುವ ಎತ್ತರಗಳು, ಸಾಗುವ ಸಾಧನೆಗಳು ಅದೆಷ್ಟೋ ನಮ್ಮ ಮುಂದೆ ತೆರೆದುಕೊಂಡಿದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನೀವು ಮುಂದಿನ ಸಮಾಜದಲ್ಲಿ ಅದ್ಭುತವಾಗಿರುವಂತಹ ಪ್ರತಿಭೆಗಳಾಗಿ ಸಮಾಜವನ್ನು ಕಟ್ಟುವ, ನಾಡು ಕಟ್ಟುವ, ನುಡಿ ಕಟ್ಟುವ, ಸಮಾಜಕ್ಕೆ ಬೇಕಾದಂತಹ ಉತ್ತಮವಾದ ಸಂದೇಶವನ್ನು ನೀಡುವಂತಹ ಆ ಅದ್ಭುತವಾಗಿರುವಂತಹ ಕಾರ್ಯ ನಿಮ್ಮ
ನಮ್ಮಿಂದ ಆಗಲೇಬೇಕೆನ್ನುವ ಸಂತಸದ ಒಂದು ಸಂದೇಶ. ಪುಸ್ತಕದಿ ದೊರೆತರವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರುತ್ಕಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರತನದಿಂದೆಲ್ಲ ಅನ್ನುವ ಆ ಒಂದು ಮಂಕುತಿಮ್ಮ ಕಗ್ಗದಲ್ಲಿ ಹೇಳಿದಂತೆ ನಾವು ಪಡೆದ ಅರಿವು ಅದು ಪುಷ್ಪವಾಗಿ ಬೆಳೆದು ಸುವಾಸನೆಯನ್ನು ಸುತ್ತಲೂ ಹರಡುವಂತೆ ಮಾಡಿದಾಗ ಅದಾಗಿದೆ ಅರಿವಿನ ಅದ್ಭುತ ಪ್ರಪಂಚ, ಅದ್ಭುತ ಲೋಕ. ಒಂದು ದೀಪ, ಚಿಕ್ಕ ದೀಪ ಉರಿಸಿದಾಗ ಸುತ್ತಲೂ ಬೆಳಕು, ಚಿಕ್ಕ ಒಂದು ಊದುಬತ್ತಿ ಹಚ್ಚಿದಾಗ ಸುತ್ತಲೂ ಸುವಾಸನೆ. ಒಂದು ಚಿಕ್ಕ ದೀಪಕ್ಕೆ ಇಷ್ಟೊಂದು ಬೆಳಕು, ಅದೇ ಚಿಕ್ಕದಾದಂತಹ ಒಂದು ಊದುಬತ್ತಿಗೆ ಇಷ್ಟೊಂದು ಸುವಾಸನೆಯನ್ನ ತರಲು ಸಾಧ್ಯವಿದೆ ಅಂದಾದರೆ ಖಂಡಿತವಾಗಿಯೂ ನಮ್ಮೆಲ್ಲರಿಗೂ ಕೂಡ 3 ಬೆರಳುಗಳಿಂದ ಸೃಷ್ಟಿಯಾದ ಸಾಹಿತ್ಯಗಳು, ಪೆನ್ನನ್ನು ಹಿಡಿದು ಬಳಪವನ್ನು ಹಿಡಿದು ಪೆನ್ಸಿಲನ್ನು ಹಿಡಿದು ಈ ಜಗತ್ತಿನಲ್ಲಿ ಸೃಷ್ಟಿಯಾದ ಅದ್ಭುತವಾದ ಸಾಹಿತ್ಯಗಳು ಇದು ಸಾಧ್ಯವಾಗುವುದಾದರೆ ಇದು ಮನುಷ್ಯನ 2-3 ಬೆರಳುಗಳಿಂದ ಮಾತ್ರ. ಆದ್ದರಿಂದ ಅಲ್ಲಮಲ್ಲಿನ್ಸಾನ್, ಅಲ್ಲಾಹನು ಮನುಷ್ಯನಿಗೆ ಅರಿವನ್ನು ದೊರಕಿಸಿದ್ದಾನೆ. ಮಾತ್ರವಲ್ಲ ಅಲ್ಲಮಹುಲ್ ಬಯಾನ್, ಮಾತನ್ನು ಕೂಡ ಕೊಟ್ಟಿದ್ದಾನೆ. ಅದು ಹೇಳಿದ ನಂತರ ಅಲ್ಲಾಹನು ಒಂದು ಮಾತು ಕುರ್ಆನಲ್ಲಿ ಹೇಳ್ತಾನೆ, ಅದೇನೆಂದರೆ ವಸ್ಸಮಾಅ ರಫಅಹ, ಆಕಾಶವನ್ನು ಎತ್ತರಿಸಿದ್ದಾನೆ. ವವಲಹಲ್ ಮೀಜಾನ್, ಇಲ್ಲಿ ತಕ್ಕಡಿ ಇದೆ, ನ್ಯಾಯವಾಗಿ ಎಲ್ಲರೂ ವರ್ತಿಸಬೇಕು ಅನ್ನುವುದಾಗಿದೆ. ವಲ್ ಅರ್ಲ ವಲಹಾ ಲಿಲ್ಲನಾಮ್, ಇದು ಭೂಮಿ, ಇದು ಮನುಷ್ಯರಿಗಾಗಿ, ಮನುಷ್ಯರ ಬದುಕಿಗಾಗಿ. ಆದ್ದರಿಂದ ಎಲ್ಲರೂ ಕೂಡ ಸುಖವಾಗಿ ಆನಂದಮಯವಾಗಿ ಬಹಳ ಸಂತಸದಿಂದ ಬದುಕುವ ಭೂಮಿಯಾಗಿ ಉಳಿಸುವುದು ಅತ್ಯಂತ ಅದ್ಭುತವಾಗಿರುವ ಅರಿವಾಗಿದೆ. ವಿಶ್ವ ಮಾನವನಾಗಿ ಹುಟ್ಟಿದ ಮಗು, ಆ ಮಗುವನ್ನು ಮನುಷ್ಯನಾಗಿ ಉಳಿಸುವಂತಹ ಪ್ರಯತ್ನ ಇದು ಅರಿವಿನಿಂದ ಮಾತ್ರ. ಆದ್ದರಿಂದ ಅರಿವಿನ ಮೂಲಕ ಅದ್ಭುತವನ್ನು ಸೃಷ್ಟಿಸಬಹುದೆನ್ನುವ ಅದ್ಭುತವಾದಂತಹ ಒಂದು ಸಂದೇಶವನ್ನು ಈ ದೀಪಿಕಾ ಅನ್ನುವಂತಹ ಈ ಒಂದು ಅದ್ಭುತವಾದ ಸಂಸ್ಥೆ ನಮಗೆಲ್ಲರಿಗೂ ನೀಡಿದೆ. ಯಾವ ಕತ್ತಲಿದ್ದರೂ ಕೂಡ ಅಲ್ಲಿ ಬೆಳಕನ್ನು ಮೂಡಿಸುವ ಶಕ್ತಿ ಇದೆ. ನಾವು ಬ್ಲ್ಯಾಕ್ ಬೋರ್ಡ್ ಅಂತ ಕರಿತೀವಿ, ಕಪ್ಪು ಹಲಗೆ ಅಂತ ಕರಿತೀವಿ. ಆದರೆ ಕಪ್ಪನ್ನು ಬೆಳ್ಳಗಾಗಿಸುವಂತಹ ಕಾರ್ಯ ಅರಿವಿನಿಂದ ಸಾಧ್ಯ. ಬ್ಲ್ಯಾಕ್ ಕಲರ್ ಈಸ್ ಸೆಂಟಿಮೆಂಟ್ಲಿ ಬ್ಯಾಡ್, ಬಟ್ ಎವ್ರಿ ಬ್ಲ್ಯಾಕ್ ಬೋರ್ಡ್ ಮೇಕ್ಸ್ ದಿ ಸ್ಟೂಡೆಂಟ್ಸ್ ಲೈಫ್ ಬ್ಯೂಟಿಫುಲ್ ಅನ್ನುವಂತಹ ಅದ್ಭುತವಾಗಿರುವ ಸಂದೇಶ. ಮಕ್ಕಳನ್ನು ಅದ್ಭುತ ಪ್ರತಿಭೆಗಳಾಗಿ ಬೆಳಗಿಸಿದ್ದು ಅದು ಕಪ್ಪು ಹಲಗೆ ಅನ್ನುವುದಾಗಿದೆ. ಕಪ್ಪಾಗಿದ್ದರೂ ಕಪ್ಪಿನಿಂದ ಬೆಳ್ಳಗಿನ ಆ ಸಂದೇಶವನ್ನು ತರಬಹುದು. ಕಸದಿಂದ ರಸ, ಕೊಳಕಿನಿಂದ ಬೆಳಕು, ಇದು ಮನುಷ್ಯನ ಶಕ್ತಿಯಾಗಿದೆ ಅನ್ನುವುದನ್ನು ಕೂಡ ನಾವು ಮನವರಿಕೆ ಮಾಡುತ್ತಾ ನನ್ನ ಮಾತನ್ನು ಕೊನೆಗೊಳಿಸುವಾಗ, ಮನೆಯಲ್ಲಿ ಗಡಿಯಾರ ಇಲ್ಲ, ಗಡಿಯಾರ ಇದ್ದರೂ ಕೂಡ ಅದರಲ್ಲಿ ಬ್ಯಾಟರಿ ಇಲ್ಲ, ಬೇಕಾಗಿಲ್ಲ. ಕಾರಣ ಕೈಯಲ್ಲಿ ಮೊಬೈಲ್ ಇದೆ. ಪುಸ್ತಕ ಇಲ್ಲ, ಪುಸ್ತಕ ಬೇಕಾಗಿಲ್ಲ, ಇದುವೇ ಸಾಕು. ರೇಡಿಯೋ ಇಲ್ಲ, ಟೇಪ್ ರೆಕಾರ್ಡರ್ ಇಲ್ಲ, ಕ್ಯಾಸೆಟ್ಗಳಿಲ್ಲ, ಕಾಲ್ಕುಲೇಟರ್ಗಳಿಲ್ಲ, ಸ್ನೇಹಿತರಿಲ್ಲ, ಸಮಯವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಹಣ ಇಲ್ಲ, ನೆರೆಕರೆ ಇಲ್ಲ, ಆರೋಗ್ಯ ಇಲ್ಲ, ನೆನಪು ಇಲ್ಲ. ಹೀಗೆ ಮುಂದುವರೆದಿದೆ ಅವಾಂತರ, ಈ ಮೊಬೈಲ್ನ ಅವಾಂತರ. ಆದ್ದರಿಂದ ಆನ್ಲೈನ್ನಲ್ಲಿ ಎಲ್ಲವೂ ಸಿಗುತ್ತೆ, ಆದರೆ ಅಲ್ಲಿ ತಾಯಿಯೂ ಸಿಗಲ್ಲ, ಮಗು ಸಿಗಲ್ಲ, ಎರಡು ಬಿಟ್ಟರೆ ಬೇರೆ ಎಲ್ಲ ಸಿಗುತ್ತೆ. ಆದ್ದರಿಂದ ತಾಯಿಯ ಹೆತ್ತವರ ಆ ಒಂದು ಅದ್ಭುತವಾಗಿರುವ ಸಂಬಂಧ ಅದನ್ನು ನಾವು ಉಳಿಸಿಕೊಳ್ಳುವುದು ಅರಿವಿನಲ್ಲಿ ಅತ್ಯಂತ ಅದ್ಭುತವಾಗಿರುವ ಅರಿವು ಅದಾಗಿದೆ ಎನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಲು ಪ್ರಯತ್ನ ಪಡುತ್ತೇನೆ. ನಾನು ಹೇಳಿದ ಹಾಗೆ ನಮ್ಮ ಬದುಕು ಅನ್ನುವುದು, ಶಾಲೆ ಅನ್ನುವುದು ಬರೀ ಒಂದು ಜರ್ನಿ, ಒಂದು ಬಸ್ಸಿಗೆ ಹತ್ತಿದರೆ ಟಿಕೆಟ್ ಕೊಡ್ತಾರೆ ಪ್ರಯಾಣ ತನಕ ಮಾತ್ರ, ಮತ್ತೆ ಹರಿದು ಹಾಕಿ ಅಂತ. ಹಾಗಲ್ಲ. ನಮ್ಮ ಸಂಸ್ಥೆಯಾಗಲಿ, ನಮ್ಮ ಹೆತ್ತವರಾಗಲಿ, ನಮ್ಮ ಪ್ರಯಾಣ ಮುಗಿದ ಬಳಿಕ ಅದನ್ನು ಹರಿದು ಹಾಕುವುದು ಅಲ್ಲ, ಅದನ್ನು ಉಳಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ನಮ್ಮ ದೀಪಿಕಾ ತಾಯಿ ತುಂಬ ಪಡೆದಿದ್ದಾಳೆ ಅನ್ನುವುದನ್ನು ನಾನು ಇಲ್ಲಿ ಸ್ಮರಿಸುತ್ತೇನೆ. ಆದ್ದರಿಂದ ಮಹನೀಯರೇ, ತಾಯಿಯ ಹೆತ್ತವರ ಆ ಪ್ರೀತಿ ಅಂದರೆ, ಹೆತ್ತವರು ಅಂದರೆ ಯಾರು ಅಂದರೆ ನಮ್ಮನ್ನು ಕಾಣದೆ, ನಮ್ಮ ರೂಪವನ್ನು ಕಾಣದೆ. ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ, ನಿಮ್ಮೊಂದಿಗೆ ನನ್ನ ಮಾತಿನ ಕೊನೆಯ ಒಂದು ಭಾಗ,
ನಮ್ಮ ಹೆತ್ತವರು ಅಂದರೆ ಯಾರು? ಅವರು ನಮ್ಮನ್ನು ಕಾಣದೆ, ನಮ್ಮ ರೂಪವನ್ನು ನೋಡದೆ, ನಮಗೆ ಕಣ್ಣು ಸರಿ ಇದೆಯಾ, ಕಿವಿ ಸರಿ ಇದೆಯಾ, ಮಾತು ಬರುತ್ತದಾ, ಕಾಲು ಇದೆಯಾ, ಕೈ ಇದೆಯಾ, ಯಾವುದನ್ನೂ ನೋಡದೆ, ನಮ್ಮ ಅಂದ ಚಂದ ನೋಡದೆ ಪ್ರೀತಿಸಿದಂತಹ ಜೀವಗಳು ಎರಡು. ಆ ಜೀವಗಳನ್ನು ಯಾವತ್ತೂ ಕೂಡ ರೂಪಕ್ಕೆ, ವೇಷಕ್ಕೆ ಅಥವಾ ಆಕರ್ಷಣೆಗೆ ಒಳಗಾಗಿ ಯಾವತ್ತೂ ಕೂಡ ಮರೆಯಬೇಡಿ. ಹಾಗೆ ಕೈ ಹಿಡಿದು ಶಾಲೆಗೆ, ಈ ದೀಪಿಕಾ ಶಾಲೆಗೆ ಕರೆದುಕೊಂಡು ಬಂದ ಹೆತ್ತವರನ್ನು ಯಾವತ್ತೂ ಕೂಡ ಆಶ್ರಮಕ್ಕೆ ಸೇರಿಸಬೇಡಿ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತೇನೆ ಮಹನೀಯರೇ. ಆದ್ದರಿಂದ ನೆನಪುಗಳನ್ನು ಉಳಿಸ್ಕೊಂಡು ಬಿಗಿನ್ ವಿತ್ ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಹೋಗಬೇಕು. ಕಂಟಿನ್ಯೂ ವಿತ್ ಪ್ರೋಗ್ರಾಮ್, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಉಪಯೋಗಿಸಿಕೊಂಡು ಮುಂದೆ ಸಾಗಬೇಕು. ಕನ್ಕ್ಲೂಡ್ ಅದೇ ರೀತಿ ವಿತ್ ಕ್ರೌನ್, ನಮಗೆ ಕಿರೀಟ ಸಿಗಬೇಕಾದರೆ ಇಲ್ಲಿ ನೋಡಿ ರೆವೆನ್ ಡಿಸೋಜರ್ ಅವರಿದ್ದಾರೆ, ಅದರಂತೆ ನಮ್ಮ ರವಿ ಶೆಟ್ಟಿ ಅವರಿದ್ದಾರೆ. ಅವರೆಲ್ಲ ಉತ್ತಮವಾದ ರೀತಿಯಲ್ಲಿ ಅವರ ಮಾತನ್ನು ಆಲಿಸಿದಾಗ ನನಗೆ ಅನಿಸಿದ್ದು, ಅವರೊಬ್ಬರು ಉದ್ಯಮಿ ಮಾತ್ರ ಅಲ್ಲ, ಅವರೊಳಗೆ ಒಬ್ಬರು ಅಧ್ಯಾಪಕರು ಕೂಡ ಇದ್ದಾರೆ. ಅಂತಹ ಮಹಾನುಭಾವರನ್ನು ಈ ಸಂಸ್ಥೆ, ಈ ದೀಪಿಕಾ ಅನ್ನುವಂತಹ ಸಂಸ್ಥೆ ಸೃಷ್ಟಿಸಿದೆ ಅನ್ನುವಾಗ ನಿಜವಾಗಿಯೂ ಇದು ಧನ್ಯತೆಯ ಒಂದು 60 ತುಂಬಿದ ದೀಪಿಕಾ ತಾಯಿಯ ಈ ವಜ್ರ ಮಹೋತ್ಸವ ಅದ್ಭುತವಾಗಿದೆ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಒಂದೆರಡು ಮಾತು, ಯು ಹ್ಯಾವ್ ಟು ಟಾಕ್ ವಿತ್ ಯುವರ್ ಸೋಲ್. ನಿಮ್ಮ ಹೃದಯದೊಂದಿಗೆ, ನಿಮ್ಮ ಆತ್ಮದೊಂದಿಗೆ ಯಾವತ್ತೂ ನೀವು ಮಾತನಾಡಿ, ಅದನ್ನು ಪ್ರಥಮವಾಗಿ ಪ್ರೀತಿಸಿ, ಅದರೊಟ್ಟಿಗೆ ನಿಮಗೆ ಎಲ್ಲವೂ ಸಾಧ್ಯ ಅನ್ನುವುದನ್ನು ನೀವು ಮರೆಯಬೇಡಿ. ಸೌಮ್ಯ ಪುತ್ರನನ್ನುವ ಉಡುಪಿಯ ಹೆಣ್ಣೊಬ್ಬಳು ದೃಷ್ಟಿದೋಷವಿದ್ದರೂ ಕೂಡ ಕಾದಂಬರಿ ಬರೆದಳು. ಅಕ್ಷರವನ್ನೇ ಗೀಚದೆ, ಶಾಲೆಗೆ ಹೋಗದೆ, ಯೂನಿವರ್ಸಿಟಿಯಲ್ಲಿ ಆ ಪಾಠವನ್ನು ತಂದಿಟ್ಟ ಹಾಜಪ್ಪ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ. ಇದನ್ನು ಕೂಡ ನಾವು ನೆನಪಿಸಬೇಕು. ಅದೇ ರೀತಿ ಎನಿ ಒನ್ ಟಾಸ್ಕ್ ಸೀಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ ಈಸ್ ಫಿನಿಶ್ಡ್. ಯಾವುದೇ ಒಂದು ಕಾರ್ಯ ಆಗಲಿ, ಅದು ಪೂರ್ತಿಯಾದಾಗ ಗೊತ್ತಾಗೋದು ಇದು ಸುಲಭ ಅಂತ. ಅದಕ್ಕೆ ಮೊದಲು ಕಷ್ಟ ಇರುತ್ತದೆ. ಆದ್ದರಿಂದ ನಾರಾಯಣ್, ನಮ್ಮ ರಾಷ್ಟ್ರಪತಿಯಾಗಿದ್ದ ನಾರಾಯಣನ್ ಅವರು ಚಿಕ್ಕದರಲ್ಲಿದ್ದಾಗ ಶ್ರೀಮಂತರ ಮನೆಯಲ್ಲಿ ಇದ್ದ ಬಟ್ಟಲು, ನಾಯಿಗೆ ಕೊಡುವ ಬಟ್ಟಲು ನೋಡಿ ನನಗೆ ಅಲ್ಲಿಯ ಒಂದು ಆ ಸ್ಥಾನದಲ್ಲಿ ಇದ್ದರೆ ಒಳ್ಳೆದಿತ್ತು ಅಂತ ಭಾವಿಸಿದ್ದಾರಂತೆ. ನಂತರ ಅವರು ಅರಿವಿನಿಂದ ಬೆಳೆದು 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 ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಅವರು ಖ್ಯಾತಿಯನ್ನು, ಅವರ ಹಿರಿಮೆಯನ್ನು ಅವರು ಎತ್ತರಿಸಿದರು. ಅದೇ ರೀತಿ ದೋಣಿ ಹಾಯಿಸುವ ಒಬ್ಬ ನಾವಿಕನ ಆ ಮನೆಯಲ್ಲಿ ಹುಟ್ಟಿದ ಒಬ್ಬ ರಾಷ್ಟ್ರಪತಿ ಆಗ್ತಾರೆ, ಅಬ್ದುಲ್ ಕಲಾಂ ಆಗ್ತಾರೆ ಅಂತ ಯಾರಾದರೂ ಭಾವಿಸಿದ್ದೀರಾ? ಇಲ್ಲ. ಆದ್ದರಿಂದ ನಮಗೆ ಎತ್ತರ ಸಾಗಬಹುದು, ಏರಬಹುದು. ಆ ಏರುವ ಮೆಟ್ಟಿಲುಗಳು ಈ ದೀಪಿಕಾ ಸದಾ ನೀಡುತ್ತಾ ಇದೆ. ನೂರಾರು ಮಕ್ಕಳಿಗೆ ಸನ್ಮಾನವನ್ನು ನೀಡಲಾಗಿದೆ. ಆದ್ದರಿಂದ ನೀವೆಲ್ಲರೂ ಕೂಡ ಮುಂದೆ ಸಾಗಿ ಅದ್ಭುತವಾದ ಸಾಧನೆಯನ್ನು ಮಾಡಿ ಅಂತ ಹೇಳುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.